ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನಾದರೂ ಮಾಡ್ಕೊಳ್ಳಿ, ನನಗಾಗಲ್ಲ. ಯಾರಿದು ನಮ್ಮೂರಲ್ಲಿ ಇಷ್ಟೊತ್ತಿಗೆ? ನಾಗಿಣಿ ಕಣ್ಣೂರಿಗೆ ಬಂದಿದ್ದಾಳ. ಇವತ್ತವಳ ಕತೆ ಮುಗೀತು. ಈ ನಾಗಿಣಿನ ಸಾಯಿಸೋದು ನಾನೇ. ಏನಾಯ್ತು ಗೊತ್ತಿಲ್ಲ, ಒಂದು ನಿಮಿಷ. ಅಯ್ಯಯ್ಯೋ, ಇದೇನಿದು? ಕಾರ್ ಸ್ಟಾರ್ಟ್ ಆಗ್ತಿಲ್ವಲ್ಲ, ಮುಂದಕ್ಕೆ ಹೋಗ್ತಿಲ್ಲ. ಅದು ಟೈರ್ಗೆ ಕಲ್ಸಿಗೆ ಹಾಕೊಂಡಿರುತ್ತೆ. ರಿವರ್ಸ್ ತೆಗಿ, ಸೈಡಿಂದ ತಗೋ ಕಾರ್ನು. ಏನಿದು? ಕಾರ್ ಹಿಂದಕ್ಕೆ ಹೋಗ್ತಿದೆ ಅಂದ್ರೆ ಮುಂದಕ್ಕೆ ಹೋಗ್ತಿಲ್ವಲ್ಲ, ಯಾಕೆ ಹೀಗಾಗ್ತಿದೆ? ಒಂದು ನಿಮಿಷ ನೋಡ್ತೀನಿ. ಬಾನೆಟ್ ಓಪನ್ ಮಾಡು. ಏನಾಗಿದೆ? ಎಲ್ಲ ಕರೆಕ್ಟ್ ಆಗೇ ಇದೆ, ಗೊತ್ತಾಗ್ತಿಲ್ಲ. ಎಲ್ಲ ಕರೆಕ್ಟ್ ಆಗೇ ಇದೆ. ಇನ್ನೊಂದ್ಸಲ ಸ್ಟಾರ್ಟ್ ಮಾಡು. ಯಾಕೆ ಹಿಂದಕ್ಕೆ ಹೋಗ್ತಿದ್ಯಾ? ಮುಂದಕ್ಕೆ ಹೋಗು. ಏನ್ ಕರ್ಮನಪ್ಪ, ಮುಂದಕ್ಕೆ ಹೋಗೋದ್ರೆ ಹಿಂದಕ್ಕೆ ಹೋಗ್ತಾರೆ. ಏನಾದರೂ ನಾನು ಕಣ್ಣೂರ್ಗೆ ಹೋಗ್ಬಾರ್ದು ಅಂತ ಯಾವುದಾದ್ರೂ ಶಕ್ತಿ ಮತ್ತೆ ತಡಿತಾ ಇದೆಯಾ? ಏನು? ಏನಂದ? ಏನಿಲ್ಲ. ಸರಿ, ಒಂದು ಕೆಲಸ ಮಾಡೋಣ, ಕಾರ್ ತಳ್ತೀನಿ, ಟ್ರೈ ಮಾಡು. ಸರಿ. ಯಾಕೆ ಹೀಗಾಗ್ತಿದೆ? ತಾಯಿ ಮಾದಲಮ್ಮ 33 ವರ್ಷಕ್ಕೊಮ್ಮೆ ದೇಹ ತ್ಯಾಗವಾಗಲೇಬೇಕು. ಅದಕ್ಕೆ ತಕ್ಕುದಾದ ದೇಹವನ್ನು ಕೊಟ್ಟಿದ್ದೀಯ. ಕಳೆದು ಹೋದ ದೈವತ್ವವನ್ನು ಪಡೆದುಕೊಳ್ಳಲು ಶತಮಾನಗಳಿಂದ ಕಾಯುತ್ತಿರುವೆಯಲ್ಲ, ಆ ಸಮಯ ಸಮೀಪವಾಗುತ್ತಿದೆ. ನಾಗಿಣಿ ಕಣ್ಣೂರಿಗೆ ಬಂದಾಯ್ತು. ಇಂಥ ದೊಡ್ಡ ದಿನ ಬರುವುದೆಂದು ಶತಮಾನಗಳ ಹಿಂದೆಯೇ ನಿರ್ಧಾರವಾಗಿತ್ತು ತಾಯೇ. ಮುಂಬರುವ ರವಿವಾರದಂದು ಘೋರ ಅಮಾವಾಸ್ಯೆಯ ದಿನ ಎಲ್ಲವೂ ಸರಿ ಹೋಗಲಿದೆ ತಾಯೇ. ಜೈ ಮಾದಲಮ್ಮ.
ಇಲ್ಲಿ ಬಂದರೆ ನಿಮ್ಮೆಲ್ಲರ ಸಾವಾಗುತ್ತದೆ. ಆದ್ದರಿಂದಲೇ ನಾಗಶಕ್ತಿಗಳು ನಿಮ್ಮನ್ನ ತಡೆಯುತ್ತಿವೆ. ಆ ಶಕ್ತಿಯನ್ನು ದಾಟಿ ನೀನು ಬರಲಾಗದಾಗಿದೆ. ಅರೆ ನಾಗಶಕ್ತಿಯ ಜೊತೆ ಕಣ್ಣಮ್ಮನ ದೃಶ್ಯ ಶಕ್ತಿಯು ತಡೆಯುತ್ತಿದೆಯಲ್ಲ. ನಾಗಿಣಿ, ಕಣ್ಣೂರಿಗೆ ಬಂದರೆ ನಿನ್ನ ಸಾವಾಗುವುದು. ಅದಕ್ಕೋಸ್ಕರ ಈ ಶಕ್ತಿಗಳೆಲ್ಲ ನಿನ್ನನ್ನು ತಡೆಯುತ್ತಿವೆ. ಇದಾಗಕೂಡದು. ಇದಾದರೆ ನನ್ನ ಗುರಿಯನ್ನು ನಾನು ತಲುಪಲಾಗುತ್ತಿಲ್ಲ. ತಾಯೇ ಮಾದಲಮ್ಮ, ದಯವಿಟ್ಟು ಅವರನ್ನು ಕಣ್ಣೂರಿಗೆ ಬರುವಂತೆ ಮಾಡು ತಾಯೇ. खुदा फैसल ಮಾಡಿದ್ರೆ ಯಾವ शैतानों कुछ भी करने को नहीं होता है. इब्लीस कलो हो तो यूं में आए, खुदा ने उसको चला के रात कर देगा. या परवरदिगार कयामत के दिन बहुत जल्दी आ रहा है. ಅದಕ್ಕೆ ಈ ಅದಾಯತ್ನ ಕೊಡ್ತಾ ಇದೀಯಾ. ಈ ದುನಿಯಾ ಪೂರಾ ತುಂಬಿಕೊಂಡಿದ್ದಾರೆ. ಜಂಗಲ್ ಮೇ ದಂಡಕ ಅನ್ನೋ ಬುರಾ ಆದ್ಮಿ ಸೈತಾನ್ಗಳನ್ನ ಇಟ್ಕೊಂಡು ಬುರಾ ಕಾಮ್ ಕರ್ ರಹಾ ಹೈ. ಇದನ್ನೆಲ್ಲ ನೋಡ್ಕೊಂಡು ನೀನು ಸುಮ್ಮನೆ ಇದ್ದೀಯಾ ಖುದಾ? ಇಂಥ ಆದ್ಮಿಗಳು ಜಾಸ್ತಿ ಹೋ ರಹಾ ಹೈ. कयामत के दिन आ रहा है. कयामत जल्दी आगुत्ते. कण्णम्म, नागमणि, ಇದೆಲ್ಲ ಅದರ ಸೂಚನೆನಾ? ಏನ್ ಹೇಳ್ತಿದ್ದಾರೆ ಇವರು? ಏನೋ ತೊಂದರೆ ಆಗ್ತಿದೆ ಅಂತ ಸೂಚನೆ ಕೊಡ್ತಾ ಇದ್ದಾರೆ. या खुदा, ये दुनिया में अल्लाह करे नहीं, सबको बचाओ, किसी को परेशान न करे. ಯಾರಿಗೆ ಒಳ್ಳೇದಾಗಬೇಕು, ಯಾರಿಗೆ ಕೆಟ್ಟದು ಆಗಬೇಕು ಅಂತ ಎಲ್ಲಾನು ನಿರ್ಧಾರ ಮಾಡೋದು ಅವನೇ. ಆ ಖುದಾ, ಹೇ ಮಾಲಿಕ್, ಹೇ ಪರವರ್ದಿಗಾರ್, ಎಲ್ಲರನ್ನೂ ರಕ್ಷಿಸು. ನೀನ್ ಕಾಲಿಟ್ಟ ಮೇಲೆ ಇಲ್ಲಿ ಏನೇನೋ ಆಗ್ತಿದೆ. ಇಲ್ಲಿರೋದು ಬೇಡ, ನನ್ಗೆ ಯಾಕೋ ಸೇಫ್ ಅನ್ಸ್ತಿಲ್ಲ. ಬಾ ಹೋಗೋಣ. ಏನೇನೋ ಮಾತಾಡ್ಬೇಡ. ನಾವು ಬಂದಿರೋದು ಈ ಹಳ್ಳಿಗೆ. ಈ ಊರೊಳಗೆ ಹೋದ್ರೇನೆ ನಮ್ಮ ಸಮಸ್ಯೆಗೆ ಪರಿಹಾರ ಸಿಗೋದು. ನೀನೇ ಒಂದು ದೊಡ್ಡ ಸಮಸ್ಯೆ. ನಾನು ಕಣ್ಬಿಟ್ಟಾಗ ನಾನು ಎದುರುಗಡೆ ಇದ್ದೆ. ಅವಾಗಿಂದ ನಾನು ಯಾರು ಅನ್ನೋದೇ ಮರ್ತೋಗಿದೆ. ಎಲ್ಲಿಂದ ಬಂದೆ ನೀನು? ಈಗ ನೋಡಿದ್ರೆ ಈಗ ಎಲ್ಲಿಗೋ ಬಂದಿದ್ದೀವಿ. ಜೊತೆಲಿ ಅದು ಯಾರೋ ಬಂದಿದ್ದಲ್ಲ, ಅವನು ಕಾಣಿಸ್ತಿಲ್ಲ. ಎಲ್ಲಿಗೆ ಹೋಗ್ತಾ ಇದೀವಿ ಅಂತಾನೂ ಗೊತ್ತಿಲ್ಲ. ಈ ಜಾಗ ನೋಡಿದ್ರೆ ಒಳ್ಳೆ ಸುಡ್ಗಾಡ್ ತರ ಇದೆ. ಎಲ್ಲಿಗೆ ಬಂದಿದ್ದೀವಿ ನಾವು? ನೀನ್ ಎಲ್ಲ ಮರ್ತಿದ್ಯಾ? ನನಗೂ ನೀನ್ ಯಾರು ಅನ್ನೋದು ಗೊತ್ತಾಗ್ತಿಲ್ಲ. ಅದೆಲ್ಲದಕ್ಕೂ ಪರಿಹಾರ ಇರೋದೇ ಈ ಊರಲ್ಲಿ. ಅದಕ್ಕೆ ಏನೇ ತಡೆ ಬಂದ್ರು ನಾವ್ ಈ ಊರಿಗೆ ಹೋಗ್ಲೇಬೇಕು. ನೀನ್ ಯಾವ ಊರಿಗೆ ಬೇಕಾದ್ರೂ ಹೋಗು, ನಾನಂತೂ ನಿನ್ ಜೊತೆ ಬರ್ತಿಲ್ಲ ಅಷ್ಟೇ. ಬೇಡ, ನೀನ್ ಯಾರು ಅಂತಾನೆ ಗೊತ್ತಿಲ್ಲದೆ ಎಲ್ಲಿಗೆ ಹೋಗ್ತೀಯ? ಅದರಿಂದ ಏನ್ ಪ್ರಯೋಜನ ಆಗುತ್ತೆ? ನೋಡು, ನನಗ್ ನಾನು ಯಾರು ಅಂತ ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ನನ್ನ ನೋಡೋರ್ಗೆ ನಾನು ಯಾರು ಅಂತ ಗೊತ್ತಿರುತ್ತಲ್ವಾ? ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ ಅಷ್ಟೇ. ಕಣ್ಣಿಗೆ ಕಾಣೋರ್ ಮುಂದೆ ನಿಂತ್ಕೋತೀನಿ. ಯಾರಾದ್ರೂ ಒಬ್ರಾದ್ರೂ ನಾನು ಯಾರು ಅಂತ ಗುರ್ತು ಹಿಡಿತಾರೆ. ಹೌದಾ? ನಿಂದು ಯಾವ ಊರು ಅಂತನಾದ್ರೂ ಗೊತ್ತಿದ್ಯಾ ನಿನ್ಗೆ? ಏನಾದ್ರು ನೆನ್ಪಿದ್ಯಾ? ಅದಕ್ಕೆ ಹೇಳ್ತಾ ಇದ್ದೀನಿ, ಸುಮ್ಮನೆ ನನ್ನ ಮಾತು ಕೇಳು.
ನಮ್ಗೆಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗ್ಬೇಕು ಅಂದ್ರೆ ನಾವು ಮುಂದೆ ಇಟ್ಟಿರೋ ಹೆಜ್ಜೆ ಹಿಂದೆ ಇಡಬಾರ್ದು ಅಂತ ಸ್ವಾಮಿಗಳು ಹೇಳಿದ್ದು ಮರ್ತು ಹೋಯ್ತಾ? ಯಾವ ಸ್ವಾಮಿಗಳ ಮಾತು ಬೇಡ ನನಗೆ. ನೀನು ಬರೋದಾದ್ರೆ ಬಾ, ಇಲ್ಲಾಂದ್ರೆ ನಾನಂತೂ ಹೋಗ್ತಾ ಇರ್ತೀನಿ. ಕಾರ್ ಸ್ಟಾರ್ಟ್ ಮಾಡು, ಹೋಗೋಣ. ಸ್ಟಾರ್ಟ್ ಮಾಡು. ಇಷ್ಟೊತ್ತು ಕಾರ್ ಸ್ಟಾರ್ಟ್ ಆಗ್ತಿತ್ತು, ಆದ್ರೆ ಈಗ ಅದು ಆಗ್ತಿಲ್ಲ. ಅಂದಮೇಲೆ ಏನೇ ತಡೆ ಬಂದ್ರೂ ನಾವು ಕಣ್ಣೂರ್ಗೆ ಹೋಗ್ಲೇಬೇಕು. ಸೈತಾನ್! ಸೈತಾನ್! ಖಾಮೋಶ ಆಯ್ತು. ಆಗ್ತಾ ಇರೋದು अंधेरा और उजाला का खेल। खुदा का शक्ति मजबूत है, शैतान का शक्ति जल के राख हो गया। शेर आ गई। कितना भी करो, कितना भी रुको, शैतान ಗೆಲ್ಲಕ್ ಆಗೋದಿಲ್ಲ. ದಂಡಕ ಸೈತಾನ್ಗಳನ್ನ ಎಷ್ಟೇ ಪೂಜೆ ಮಾಡಿದ್ರು धरती के अंदर जाके जल जाता है. ಏನಾಯ್ತು ಏನಾಯ್ತು ಗುರುಗಳೇ? ನಿಮ್ಮನ್ನು ಇಂತಹ ಪರಿಸ್ಥಿತಿಗೆ ತಂದ ನಾಗಿಣಿ ಕಣ್ಣೂರೊಳಗೆ ಇಂತಜಾರ್ ಕರ್ ರಹಿ ಹೈ. ಕಣ್ಣೂರೊಳಗೆ ಕಾಲಿಟ್ಟರೆ ಆ ದುಷ್ಟ ಆತ್ಮಗಳ ಕಬರಸ್ಥಾನ ಆಗ್ಬಿಡುತ್ತೆ. ಸರ್ಪಗಳನ್ನು ಕೊಳ್ಳೋ ಕಣ್ಣೂರಿನ ಆತ್ಮಗಳಿಗೆ ಕಣ್ಣೂರಿಗೆ ಬರ್ತಿರೋದು ನಾಗಿಣಿ ಶಿವಾನಿ ಅಂತ ಗೊತ್ತಾದ್ರೆ ನಾಗಿಣಿ ಜಾನ್ ಕೋ ಖತರಾ ಹೈ. ಸಾಯ್ಲಿ ಬಿಡಿ ಉಸ್ತಾದ್, ಅವಳಾಗ ಅವಳೆ ಸತ್ರೆ ನಾವಾಗ ಕೊಲ್ಲೋದು ತಪ್ಪುತ್ತೆ, ನಮ್ಮ ಕೆಲಸ ಉಳಿಯುತ್ತೆ. ಅರೆ ಬೇವಕೂಫ್, ಅವಳು ಒಳಗಡೆ ಕಾಲಿಟ್ರೆ ಮುಸೀಬತ್ ಅವಳಿಗಲ್ಲ ನಿನಗೆ. ಏನ್ ಹೇಳ್ತಿದ್ದೀರ ಉಸ್ತಾದ್? ಶತಶೃಂಗ ಭೂಲ್ ಗಯಾ ಹೈ ಕ್ಯಾ? ನೀನು ದುಬಾರಾ ಜನ್ಮೇನ ನಾಗಿಣಿ ಕಾ ಕಣ್ಣು ಕದ್ದೋನು ನೀನೇ. ಆ ನಾಗಿಣಿ ನಿನ್ನನ್ನು ಕೊಂದೋಳು. ಈ ಸತ್ಯ ಗೊತ್ತಿರೋದು ನಿಂಗೆ ಮತ್ತು ನಾಗಿಣಿಗೆ ಮಾತ್ರ. ಗಾವಾಲೋ ಎಲ್ರು ನೀನು ಅಚ್ಚ ಆದ್ಮಿ ಅಂತ ನಂಬಿದ್ದಾರೆ. ಆ ನಾಗಿಣಿ ಕಣ್ಣನ್ನು ಕತ್ತಿದಳೆ ಅಂತ ನಂಬಿದರೆ ಅವಳು ಕಣ್ಣೂರಿಗೆ ಕಾಲಿಟ್ಟು ಆ ಕಣ್ಣನ್ನ ಕತ್ತೋನೆ ನೀನು ಅಂತ ಎಲ್ರಿಗೂ ಹೇಳಿದ್ರೆ ಮಾರಣ ನಾಗಿಣಿ ಕೋ ನಹಿ ಶತಶೃಂಗ ತುಮೆ. ಗಾಂವ್ ಲೋಗನೆ ನಿಮ್ದಕ್ಕೆ ತುಕಡ ತುಕಡ ಮಾಡಿ ಹಾಕ್ತಾರೆ. ನಾಗಿಣಿ ಕಣ್ಣೂರಿನ ರಸ್ತೆಯಲ್ಲಿ ಹೋಗ್ತಾಗೆ ಇದ್ದಳೆ ಅಂದ್ರೆ ಉಸ್ಕಾ ರಾಸ್ತಾ ಠೀಕ್ ಹೈ, ಮಗರ್ ಇಸ್ಕಾ ರಾಸ್ತಾ ಠೀಕ್ ಹೈ ಕ್ಯಾ? ಯಾ ಖುದಾ ನೀನೇ ಹೇಳು. ಯಾ ಬಿಸ್ಮಿಲ್ಲಾ ಖಾನ್ ರಹಮ್ ಖುದಾ ಸಬ್ಕೋ ಭಲಾ ಕರೆ. ಯಾರು ನೀನು? ಏನ್ ಮಾಟಾಗತ್ತೇನ ನೀನು? ನೀನ್ ಕಾಲಿಟ್ಟ ತಕ್ಷಣ ಏನೇನೋ ಆಯ್ತು, ಕಾರು ಸ್ಟಾರ್ಟ್ ಆಗ್ತಿಲ್ಲ. ನೀನ್ ಕರ್ಕೊಂಡ್ ಬಂದಿದ್ದ ದಾರಿ ವಿಚಿತ್ರವಾಗಿತ್ತು. ಇಲ್ಲಿ ಬಂದ್ರೆ ಅದ್ ಏನೇನೋ ಸದ್ ಕೇಳ್ತಿದೆ.
ನಿಜ ಹೇಳು, ನನ್ನನ್ನ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಬಲಿ ಕೂಡ ಕರ್ಕೊಂಡು ಹೋಗ್ತಿದ್ಯಾ? ಇಲ್ಲ, ನೀನು ಬಲಿ ಆಗ್ಬಾರ್ದು ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಇಲ್ಲ, ನಾನ್ ನಿನ್ ಮಾತನ್ನ ನಂಬಲ್ಲ. ಇಲ್ಲಿರೋದು ನಾವಿಬ್ರೆ, ಹಾಗಾಗಿ ಈ ನನ್ನ ಮಾತನ್ನ ನಂಬೋದು ಅನಿವಾರ್ಯ. ಇಲ್ಲಿ ನಡೀತಿರೋದೆಲ್ಲ ನೋಡ್ತಿದ್ರೆ ನನ್ಗೆ ಯಾಕೋ ನನ್ನ ಸಾವು ಇಲ್ಲೇ ಆಗುತ್ತೆ ಅಂತ ಅನಿಸ್ತಿದೆ. ನನ್ನ ಪ್ರಾಣ ಕೊಟ್ಟಾದ್ರೂ ಸರಿ, ನಿನ್ನ ಪ್ರಾಣನ ನಾನು ಉಳಿಸ್ತೀನಿ. ಅದೆಲ್ಲ ಏನು ಬೇಕಾಗಿಲ್ಲ, ನನ್ನ ಪ್ರಾಣ ತೆಗಿತಿದ್ರೆ ಸಾಕು. ನನ್ನ ಮಾತು ಯಾಕೆ ನಿನಗೆ ಅರ್ಥ ಆಗ್ತಿಲ್ಲ? ಅರ್ಥ ಮಾಡ್ಕೋ, ನಾನು ಇಲ್ಲಿಗೆ ನಿನ್ನನ್ನು ಕರ್ಕೊಂಡು ಹೋಗ್ತಿರೋದು ನಿನ್ಗೆ ಒಳ್ಳೇದಾಗೋದಕ್ಕೆ. ನನಗೆ ಹಾಗೆ ಅನ್ನಿಸ್ತಿಲ್ಲ. ನೋಡು, ದಯವಿಟ್ಟು ನನ್ನ ಮಾತು ಕೇಳು. ಒಂದೇ ಒಂದಿನ ನನ್ನ ಜೊತೆಲಿರು. ಈ ಊರಲ್ಲಿ ನಿನಗೆ ಸಹಾಯ ಮಾಡೋರು ಒಬ್ರಿದ್ದಾರೆ. ಅವ್ರ ಮಾತಿಂದ ನಿನ್ ಎಲ್ಲ ಹಳೆ ನೆನಪುಗಳು ಬರುತ್ತೆ. ಹೌದಾ? ನೋಡೋಣ, ಆ ಕೆಲಸನೂ ಹಾಗೆ ಬಿಡ್ಲಿ. ಒಟ್ನಲ್ಲಿ ನೀನಿಂದ ನನ್ನ ದೇವರೇ ಕಾಪಾಡಬೇಕು. ಈ ಕಾರ್ ಸ್ಟಾರ್ಟ್ ಆಗಲ್ಲ, ನಡ್ಕೊಂಡು ಹೋಗೋಣ ಬಾ. ಇದು ಕಣ್ಣೂರು, ಕಣ್ಣಮ್ಮನೂರು. ನಾಗನೇತ್ರ, ನಾಗಭೈರವಿ, ಕಣ್ಣಮ್ಮನ ಸನ್ನಿಧಿ. ಕಣ್ಣಮ್ಮ, ನೀನೇ ನನ್ನ ಕಾಪಾಡಬೇಕು. ಓಂ ಮಾದಲಮ್ಮಾಯ ನಮಃ. ಓಂ ಮಾದಲಮ್ಮಾಯ ನಮಃ. ಓಂ ಮಾದಲಮ್ಮಾಯ ನಮಃ. ಬಂದಾಯ್ತು, ನಾಗಿನಿ ಕಣ್ಣೂರಿಗೆ ಬಂದಾಯ್ತು. ಅವಳ ಜೊತೆ ಬಂದಿರುವವನು ಯಾರು ಗೊತ್ತೇ ತಾಯಿ? ನನ್ನ ವಿರುದ್ಧ ಮಾತನಾಡಿದವನು, ನನ್ನನ್ನು ಬಂಧಿಸುತ್ತೇನೆ ಎಂದವನು, ನನ್ನ ವಾಮಾಚಾರ ಪೂಜೆ ತಪ್ಪು ಎಂದವನು, ನಿನ್ನನ್ನು ನೋಡಿ ಈ ಮೂರ್ತಿಯನ್ನು ಹೀಗಿದೆ ಎಂದು ಆಡಿಕೊಂಡವನು. ಮುಂದಿನ ಸಲ ಬರುವಾಗ ನಾನು ಇರಬಾರದು, ಈ ಮೂರ್ತಿಯು ಇರಬಾರದು ಎಂದು ನನಗೆ ಹೇಳಿದವನು. ಇಂದು ಅವನಿಗೆ ಅರಿವಿಲ್ಲದೆ ನಾಗಿನಿಯ ಜೊತೆ ಇದೇ ಊರಿಗೆ ಬಂದಿದ್ದಾನೆ. ಅವನು ಬರಲಿ 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 ಎಂದು ಕಾಯುತ್ತಿದ್ದೆ. ಇಂದು ನಿನ್ನ ಆಶೀರ್ವಾದದಿಂದ ಬಂದಿದ್ದಾನೆ ತಾಯೇ. ಒಂದೇ ಏಟಿಗೆ ಎಲ್ಲಾ ಲೆಕ್ಕಾಚಾರಗಳು ಮುಗಿತಾ ಇದೆ. ಶತಮಾನಗಳ ನಿನ್ನ ಕಾಯುವಿಕೆ, ನನ್ನ ತಪಸ್ಸು ಹಾಗೂ ಸೇಡು ಇಂದು ಒಂದೇ ಸಲ ಎಲ್ಲವೂ ಮುಗಿಯಲಿದೆ ತಾಯೇ. ಜೈ ಮಾದಲಮ್ಮ. ನಿನ್ನ ವೇಷದಲ್ಲಿ ನಾನು ನೀನಾಗಿ ಆ ನಾಗಿಣಿಯ ಎದುರು ನಿಲ್ಲುವ ಸಮಯ ದೂರ ಇಲ್ಲ ಆದಿಶೇಷ.
ನನ್ನ ಆತ್ಮ ನಿನ್ನಲ್ಲಿ ಸೇರಿದರೆ ಎಲ್ಲವೂ ಸುಲಭ. ತಾಯೇ ಮಾದಲಮ್ಮ ಬರಲಿ, ಎಲ್ಲರೂ ಬರಲಿ, ಎಲ್ಲರೂ ಬಂದು ಈ ಕಣ್ಣೂರಿನಲ್ಲಿ ಸೇರಲಿ. ನಿನ್ನನ್ನು ಹೊರಗಿಟ್ಟ ಆ ಕಣ್ಣೂರಿನ ಜನತೆ ಇಂದು ನರಕ ದಿನ. ಹಲೋ, ಇನ್ನೂ ಎಷ್ಟೊತ್ತು? ನಡಿ ಹೋಗೋಣ.